ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬಂದಾಗ ಅದು ಕೇವಲ ರಾಜಕೀಯ ಪಿತೂರಿ ಅಂತ ಬಿಂಬಿಸಲಾಗಿತ್ತು. ಇಂದೇ ನನ್ನ ಕೊನೆಯ ದಿನ ಅಂತ ಅರಿವು ಕೂಡ ಅವರಿಗಿರಲಿಲ್ಲ. ಕಣ್ಣು ಕಾಣಬಾರದು ಅನ್ನೋ ರೀತಿಯಲ್ಲಿ ಮಾಡಿ ತಕ್ಷಣವೇ ಲಾಂಗ್ ಹಾಗೆ ಮಚ್ಚುಗಳಿಂದ ಅವರ ಮೇಲೆ ಮುಗಿ ಬೀಳ್ತಾರೆ. ಜಿಮ್ನ ಒಳಗಡೆ ಹಂತಕರು ಯೋಗೀಶ್ ಗೌಡ ಅವರನ್ನ ಅಟ್ಟಾಡಿಸಿಕೊಂಡು ಕತ್ತರಿಸಿ ಹಾಕ್ತಾರೆ. ಕೊಲೆಗೆ ಬಳಸಿದ ಆಯುಧಗಳು, ಮೊಬೈಲ್ ಕರೆಗಳ ದಾಖಲೆಗಳು ದೊಡ್ಡ ಕಥೆಯೇ ಹೇಳಿ. ವಿರೋಧ ಪಕ್ಷದ ನಾಯಕರಾಗಿದ್ದಂತ BS ಯಡಿಯೂರಪ್ಪನವರು ಧಾರವಾಡದ ಬೀದಿಗಳಲ್ಲಿ ಗುಡುಗಿದ್ರು. ಯೋಗೀಶ್ ಗೌಡ ಹತ್ಯೆಯ ಹಿಂದಿರೋ ಶಕ್ತಿಗಳನ್ನ ಜೈಲಿಗೆ ಕಳಿಸದೆ ಇದ್ರೆ ನನ್ನ ಹೆಸರು ಯಡಿಯೂರಪ್ಪನೇ ಅಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು ರಾಜಾ ಹುಲಿ. CBI ತನಿಖೆ ಚುರುಕಾದ ಮೇಲೆ ವಿನಯ್ ಕುಲಕರ್ಣಿ ಅವರ ಮುಖವಾಡ ಏನು ಅನ್ನೋದು ಕಳಚಿಬಿತ್ತು. ಒಂದು ಸಣ್ಣ ಜಿಮ್ನಲ್ಲಿ ಶುರುವಾದ ಈ ರಕ್ತ ಚರಿತ್ರೆ ಈಗ ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರನ್ನ ಜೈಲಿನ ಬಾಗಿಲಿಗೆ ತಂದು ನಿಲ್ಲಿಸಿದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅಂತಂದ್ರೆ ಒಂದು ಕಾಲದಲ್ಲಿ ಅಧಿಪತಿ ಅನ್ನೋ ರೀತಿಯಲ್ಲಿದ್ರು. ಮಾಜಿ ಸಚಿವರಾಗಿ ಜಿಲ್ಲೆಯ ಪ್ರಬಲ ಲಿಂಗಾಯತ ನಾಯಕರಾಗಿ ಬೆಳೆದಿದ್ದ ಕುಲಕರ್ಣಿ ಅವರಿಗೆ ಅಧಿಕಾರ ಮತ್ತು ಬಲದ ಅಹಂಕಾರ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ 2016 ಜೂನ್ 15 ನಡೆದ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣ ಇಡೀ ಕರ್ನಾಟಕವನ್ನೇ ನಡುಗಿಸಿತ್ತು. ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬಂದಾಗ ಅದು ಕೇವಲ ರಾಜಕೀಯ ಪಿತೂರಿ ಅಂತ ಬಿಂಬಿಸಲಾಗಿತ್ತು. ಆದ್ರೆ ಕಾನೂನಿನ ಕುಣಿಕೆ ನಿಧಾನವಾಗಾದ್ರೂ ಬಿಗಿಯಾಗ್ತಾ ಬಂತು. ಅಂದು ಜಿಮ್ನಲ್ಲಿ ಅನಿರೀಕ್ಷಿತವಾದಂತಹ ದಾಳಿ ನಡೆದಿತ್ತು. ಜೂನ್ 15 2016 ಬೆಳಿಗ್ಗೆ ಯೋಗೀಶ್ ಗೌಡ ಎಂದಿನಂತೆ ಧಾರವಾಡದ ಸಪ್ತಾಪುರದಲ್ಲಿರೋ ತಮ್ಮ ಉದಯ್ ಜಿಮ್ಗೆ ಬಂದಿದ್ರು. ಅಲ್ಲೇ ಇದ್ದ ಪೇಪರ್ ಕೈಗೆತ್ಕೊಂಡು ಓದ್ತಾ ಕೂತಿದ್ರು. ಆಗ ಇಂದೇ ನನ್ನ ಕೊನೆಯ ದಿನ ಅಂತ ಅರಿವು ಕೂಡ ಅವರಿಗಿರಲಿಲ್ಲ. ಆ ಟೈಮ್ನಲ್ಲಿ ಬೈಕ್ನಲ್ಲಿ ಬಂದ 5 ದುಷ್ಕರ್ಮಿಗಳು ಮಿಂಚಿನ ವೇಗದಲ್ಲಿ ಜಿಮ್ ಒಳಗಡೆ ನುಗ್ತಾರೆ. ಜಿಮ್ನಲ್ಲಿದ್ದವರು ಏನಾಗ್ತಾ ಇದೆ ಅಂತ ತಿಳಿಯೋದಕ್ಕೂ ಮುಂಚೆನೆ ಆ ತಂಡ ದಾಳಿ ಶುರು ಮಾಡಿತ್ತು. ದಾಳಿಕೋರರು ಅತ್ಯಂತ ಕ್ರೂರವಾಗಿ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು. ಯೋಗೀಶ್ ಗೌಡ ಅವರು ಪ್ರತಿರೋಧ ತೋರಬಾರದು ಅಂತ ಮಾಡೋದಕ್ಕೆ ಹಂತಕರು ಮೊದಲು ಅವರ ಮುಖಕ್ಕೆ ಖಾರದ ಪುಡಿ ಎರಚುತ್ತಾರೆ. ಕಣ್ಣು ಕಾಣಬಾರದು ಅನ್ನೋ ರೀತಿಯಲ್ಲಿ ಮಾಡಿ ತಕ್ಷಣವೇ ಲಾಂಗ್ ಹಾಗೆ ಮಚ್ಚುಗಳಿಂದ ಅವರ ಮೇಲೆ ಮುಗಿ ಬೀಳ್ತಾರೆ. ಯೋಗೀಶ್ ಗೌಡ ಅವರು ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೂ ಹಂತಕರು ಬಿಡ್ಲೇ ಇಲ್ಲ. ಜಿಮ್ನ ಒಳಗಡೆ ಹಂತಕರು ಯೋಗೀಶ್ ಗೌಡ ಅವರನ್ನ ಅಟ್ಟಾಡಿಸಿಕೊಂಡು ಕತ್ತರಿಸಿ ಹಾಕ್ತಾರೆ. ಕುತ್ತಿಗೆ ಮತ್ತು ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಯೋಗೀಶ್ ಗೌಡ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಡ್ತಾರೆ. ಹತ್ಯೆ ಮಾಡಿದ ನಂತರ ಹಂತಕರು ಸಲೀಸಾಗಿ ಬೈಕ್ ಏರಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಘಟನೆಯಿಂದ ಇಡೀ ಧಾರವಾಡ ನಗರವೇ ಬೆಚ್ಚಿ ಬಿದ್ದಿತ್ತು. ಇದಾದ ಮೇಲೆ ಕೊಲೆ ನಡೆದ ತಕ್ಷಣ ಸ್ಥಳೀಯ ಪೊಲೀಸರು ತನಿಖೆ ಶುರು ಮಾಡ್ತಾರೆ. 6 ಮಂದಿಯನ್ನ ಅರೆಸ್ಟ್ ಮಾಡ್ತಾರೆ. ಇದು ವೈಯಕ್ತಿಕ ದ್ವೇಷಕ್ಕೆ ನಡೆದ ಕೊಲೆ ಅಂತ ಮೊದಲು ಹೇಳಲಾಗಿತ್ತು. ಆದರೆ ಯೋಗೀಶ್ ಗೌಡ ಅವರ ಕುಟುಂಬದವರು ಅದನ್ನು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಆಗಿನ ರಾಜ್ಯ ಸರ್ಕಾರದ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಅವರ ಮೇಲೆ ಕುಟುಂಬದವರು ನೇರವಾದ ಆರೋಪವನ್ನು ಕೂಡ ಮಾಡಿದ್ರು. ಆದರೆ CBI ತನಿಖೆ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತು ಇಲ್ಲಿ ಅಂತ ಹೇಳಬಹುದು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಕರಣವನ್ನ CBIಗೆ ಒಪ್ಪಿಸಲಾಯಿತು. CBI ತನಿಖೆ ಶುರು ಮಾಡಿದ ಮೇಲೆ ಅಸಲಿ ಸತ್ಯಗಳು ಹೊರಬರೋದಕ್ಕೆ ಶುರುವಾದವು. ಬಂಧಿತರಾಗಿದ್ದವರು ನಕಲಿ ಆರೋಪಿಗಳು, ಹಾಗೆಯೇ ಹಣದ ಆಸೆಗಾಗಿ ಕೊಲೆಯನ್ನ ಮೈ ಮೇಲೆ ಎಳೆದುಕೊಂಡ್ರು ಅನ್ನೋದು ಕೂಡ ಗೊತ್ತಾಯಿತು. ಕೊಲೆಗೆ ಬಳಸಿದ ಆಯುಧಗಳು, ಮೊಬೈಲ್ ಕರೆಗಳ ದಾಖಲೆಗಳು ದೊಡ್ಡ ಕಥೆಯನ್ನೇ ಹೇಳಿದ್ವು. ಯೋಗೀಶ್ ಗೌಡ ಹತ್ಯೆಯಾದ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹತ್ತಿತ್ತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂತ BS ಯಡಿಯೂರಪ್ಪನವರು ಧಾರವಾಡದ ಬೀದಿಗಳಲ್ಲಿ ಗುಡುಗಿದ್ರು. ಯೋಗೀಶ್ ಗೌಡ ಹತ್ಯೆಯ ಹಿಂದಿರೋ ಶಕ್ತಿಗಳನ್ನ ಜೈಲಿಗೆ ಕಳಿಸದೆ ಇದ್ರೆ ನನ್ನ ಹೆಸರು ಯಡಿಯೂರಪ್ಪನೇ ಅಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು ರಾಜಾ ಹುಲಿ. ಆಗ ಯಡಿಯೂರಪ್ಪ ಮಾಡಿದ ಆವೇಶದ ಮಾತುಗಳು ಈಗ ನಿಜವಾಗ್ತಾ ಇದೆ. CBI ತನಿಖೆ ಚುರುಕಾದ ಮೇಲೆ ವಿನಯ್ ಕುಲಕರ್ಣಿ ಅವರ ಮುಖವಾಡ ಏನು ಅನ್ನೋದು ಕಳಚಿಬಿತ್ತು. ಇದರ ಜೊತೆಗೆ ಸ್ಥಳೀಯ ಪೊಲೀಸರ ತನಿಖೆ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ಈ ಪ್ರಕರಣವನ್ನ CBIಗೆ ಕೊಡಲಾಯಿತು. CBI ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಪ್ರಕರಣಕ್ಕೆ ಹೊಸ ರೆಕ್ಕೆ ಪುಕ್ಕ ಬಂದವು. ಸಾಕ್ಷ್ಯ ನಾಶ, ಬೆದರಿಕೆ, ರಾಜಕೀಯ ಪ್ರಭಾವದ ಮಧ್ಯೆಯೂ CBI ಭದ್ರವಾದ ಸಾಕ್ಷ್ಯಗಳನ್ನು ಕಲೆ ಹಾಕ್ತು. ಕೊಲೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ ವಿನಯ್ ಕುಲಕರ್ಣಿ ಕಂಬಿ ಎಣಿಸೋ ಹಾಗಾಯಿತು. 2023 ವಿಧಾನಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರಕ್ಕೆ ಪ್ರವೇಶ ನಿಷೇಧ ಇದ್ರೂ ಕೂಡ ಗೆದ್ದು ಬೀಗಿದ್ರು ವಿನಯ್ ಕುಲಕರ್ಣಿ. ಈಗ ಕಾನೂನಿನ ಅಂತಿಮ ತೀರ್ಪು ಸಿಂಹ ಸ್ವಪ್ನವಾಗಿ ಪರಿಣಮಿಸ್ತಾ ಇದೆ. CBI ಅಧಿಕಾರಿಗಳು ತನಿಖೆ ಮಾಡಿದಾಗ ಈ ಹತ್ಯೆ ಹಿಂದೆ ರಾಜಕೀಯ ದ್ವೇಷ ಇರೋದು ಪಕ್ಕಾ ಆಯಿತು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹಾಗೆ ಯೋಗೀಶ್ ಗೌಡ ನಡುವೆ ರಾಜಕೀಯವಾಗಿ ಹಾವು ಏಣಿಯಾಟ ನಡೀತಾ ಇತ್ತು.
ಅಂತಿಮವಾಗಿ ವಿನಯ್ ಕುಲಕರ್ಣಿ ಅವರನ್ನ ಈ ಪ್ರಕರಣದ ಪ್ರಮುಖ ಆರೋಪಿ ಅಂತ ಹೆಸರಿಸಿದ ಸಿಬಿಐ ಅವರನ್ನ ಬಂಧಿಸಿ ಜೈಲಿಗೂ ಕಳಿಸ್ತು. ಇಲ್ಲಿ ಕೊಲೆಗೆ ಅಸಲಿ ಕಾರಣ ಏನಿತ್ತು ಅಂತ ನೋಡಿದ್ರೆ ರಾಜಕೀಯ ಪ್ರಾಬಲ್ಯ ಹಾಗೆ ಭೂ ವ್ಯವಹಾರಗಳ ವಿಷಯದಲ್ಲಿ ಯೋಗೇಶ್ ಗೌಡ ಅವರು ಪ್ರಬಲ ಎದುರಾಳಿಯಾಗಿ ಬೆಳೀತಾ ಇದ್ರು. ಇದು ಸ್ಥಳೀಯ ರಾಜಕೀಯ ನಾಯಕರಿಗೆ ನುಂಗಲಾರದ ತುತ್ತಾಗಿತ್ತು. ಇದೇ ಕಾರಣಕ್ಕೆ ಸುಪಾರಿ ಕೊಟ್ಟು ಅವರ ಕಥೆ ಮುಗಿಸಲಾಯಿತು ಅನ್ನೋದು ಸಿಬಿಐ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿರೋ ಪ್ರಮುಖ ಅಂಶ. ಹಾಗೇನೆ ವಿನಯ್ ಕುಲಕರ್ಣಿ ಪರಮಾಪ್ತ ಪೊಲೀಸರು ನಡೆಸಿದ್ದಂಥ ತನಿಖೆಯಲ್ಲಿ ಮೊದಲ ಆರೋಪಿಯಾಗಿದ್ದ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗುವ ಮೂಲಕ ವಿನಯ್ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಹಾಗೆ ನೋಡಿದ್ರೆ ಮೊದಲಿಗೆ ಮುತ್ತಗಿ ವಿನಯ್ಗೆ ನಿಷ್ಠವಾಗೇ ಇದ್ರು. ಯಾವಾಗ ಸಿಬಿಐ ವಿಚಾರಣೆ ಒಂದು ಹಂತಕ್ಕೆ ಬರ್ತಾ ಇತ್ತೋ ಆಗ ಮುತ್ತಗಿಯವರನ್ನೇ ಮುಗಿಸೋದಕ್ಕೆ ವಿನಯ್ ಕುಲಕರ್ಣಿ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತು. ಇದರಿಂದ ರೊಚ್ಚಿಗೆದ್ದ ಮುತ್ತಗಿ ತನ್ನ ಗುರು ವಿನಯ್ ವಿರುದ್ಧವೇ ಸಾಕ್ಷಿಯಾಗ್ಬಿಟ್ರು. ಜೊತೆಗೆ ಮಾಫಿ ಸಾಕ್ಷಿ ಆಗೋದಾಗಿನೂ ಲಿಖಿತ ಅರ್ಜಿ ಕೂಡ ಸಲ್ಲಿಸಿದ್ರು. ಇದೆಲ್ಲದರ ಮಧ್ಯೆ 2025ರಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ ವಿನಯ್ಗೆ ಕೊಟ್ಟಿದ್ದ ಜಾಮೀನನ್ನು ಕೂಡ ಕ್ಯಾನ್ಸಲ್ ಮಾಡಿತು. ಇದರಿಂದ 2025ರ ಜೂನ್ನಲ್ಲಿ ಮತ್ತೆ ಜೈಲು ಪಾಲಾಗಿದ್ದ ವಿನಯ್ ಕುಲಕರ್ಣಿಗೆ 2026ರ ಫೆಬ್ರವರಿಯಲ್ಲಷ್ಟೇ ಮತ್ತೆ ಜಾಮೀನು ಮಂಜೂರಾಗಿ ಹೊರಗಡೆ ಬಂದಿದ್ರು. ಇದರಿಂದ ಪ್ರಕರಣದಲ್ಲಿ 2 ಸಲ ಆರೋಪಿಯಾಗಿ ಜೈಲು ವಾಸ ಅನುಭವಿಸಿದ್ದ ವಿನಯ್ ಈಗ ಅಪರಾಧಿಯಾಗಿ ಜೈಲು ಸೇರಿದ್ದಾರೆ. ರಾಜಕೀಯವಾಗಿ ಮುಳುವಾಗ್ತಾನೆ ಅಂತ ಸುಪಾರಿ ಕೊಟ್ಟು ಮಾಡಿಸಿದ ಕೊಲೆ ಇದೀಗ ವಿನಯ್ ರಾಜಕೀಯ ಭವಿಷ್ಯಕ್ಕೆ ಮುಳುವಾದಂತಾಗಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದ ಹಾಗೆ 17 ಮಂದಿಯನ್ನ ದೋಷಿಗಳು ಅಂತ ಪರಿಗಣಿಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಯಿತು. ಒಂದು ಸಣ್ಣ ಜಿಮ್ನಲ್ಲಿ ಶುರುವಾದ ಈ ರಕ್ತ ಚರಿತ್ರೆ ಈಗ ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರನ್ನ ಜೈಲಿನ ಬಾಗಿಲಿಗೆ ತಂದು ನಿಲ್ಲಿಸಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿದ ಹಾಗೆ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ವಿನಯ್ ಕುಲಕರ್ಣಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಚನ್ನಕೇಶವ ಟೆಂಗರೀಕರ್ ಸೇರಿದ ಹಾಗೆ 17 ಆರೋಪಿಗಳನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಪ್ರಿಲ್ 15ಕ್ಕೆ ದೋಷಿಗಳು ಅಂತ ಘೋಷಣೆ ಮಾಡಿತ್ತು. ಇದಾದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ಕಾಯ್ದಿರಿಸಿತ್ತು. ನ್ಯಾಯಾಲಯ ಸಿಬಿಐ ಹಾಗೆ ಆರೋಪಿಗಳ ಪರ ವಕೀಲರ ವಾದ ಪ್ರತಿವಾದವನ್ನ ಆಲಿಸಿತು. ಶಿಕ್ಷೆಯ ಪ್ರಮಾಣವನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡಿಸಿದ್ರೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು ಅಂತ ಸಿಬಿಐ ಪರ ವಕೀಲರು ವಾದ ಮಂಡಿಸಿದ್ರು. ಏಪ್ರಿಲ್ 17ನೇ ತಾರೀಕಿಗೆ ಶಿಕ್ಷೆಯ ಪ್ರಮಾಣವನ್ನ ಕಾಯ್ದಿರಿಸಿತ್ತು. ಈಗ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಹಾಗಾದ್ರೆ ಮುಂದೇನು? ಈಗಾಗಲೇ ಶಾಸಕರಾಗಿದ್ದಾರೆ. ಶಾಸಕನ ಸ್ಥಾನಕ್ಕೂ ಕೂಡ ಕುತ್ತು ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಕೋರ್ಟ್ನಲ್ಲೂ ಕೂಡ ನ್ಯಾಯಾಧೀಶರ ಬಳಿ ಕಣ್ಣೀರು ಹಾಕೊಂಡು ಬೇಡ್ಕೊಂಡ್ರು. 3 ಮಕ್ಕಳಿದ್ದಾರೆ, ಮದುವೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ರು. ಕ್ಷೇತ್ರದ ಜನಕ್ಕೆ ಅನ್ಯಾಯ ಮಾಡಿದ ಹಾಗಾಗತ್ತೆ, ಇದು ನನ್ನ ವಿರುದ್ಧದ ರಾಜಕೀಯ ಪಿತೂರಿ ಅಂತ ಎಲ್ಲ ಹೇಳ್ಕೊಂಡ್ರು. ಶಿಕ್ಷೆಯ ಪ್ರಮಾಣವನ್ನ ಕಮ್ಮಿ ಮಾಡಿ ಅಂತೆಲ್ಲ ಅಂಗಲಾಚಿ ಬೇಡ್ಕೊಂಡಿದ್ರು. ಆದರೆ ಅದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಫೈನಲಿ ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಬಟ್ ಕಾನೂನು ಹೋರಾಟ ಹೀಗೆ ಮುಂದುವರಿಸ್ತಾರೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಹೈಕೋರ್ಟ್ ತನಕ ಈ ಕೇಸ್ ಹೋಗಬಹುದಾದಂಥ ಚಾನ್ಸಸ್ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಕಾನೂನಿನ ಬೆಳವಣಿಗೆಗಳಾಗುತ್ತೆ, ಅದರಲ್ಲಿ ವಿನಯ್ ಕುಲಕರ್ಣಿ ದೋಷ ಮುಕ್ತರಾಗಿ ಹೊರಗಡೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಸದ್ಯಕ್ಕಂತೂ ನ್ಯಾಯ ಸಿಕ್ಕಿದೆ ಅಂತಾನೆ ಹೇಳಲಾಗ್ತಾ ಇದೆ ಸಿಬಿಐ ತನಿಖೆಗೆ, ಜೊತೆಗೆ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ, ಈ ಕೇಸ್ನಲ್ಲಿ ಇನ್ನು ಏನೇನೆಲ್ಲ ಬೆಳವಣಿಗೆಗಳಾಗಬಹುದು ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.